ನನಗೆ ಹೆದರಿಕೆ ಉಂಟಾದಾಗ ನಿನ್ನನ್ನೇ ಆಶ್ರಯಿಸಿಕೊಳ್ಳುವೆನು. ಗುರುವಾರ 17 ಏಪ್ರಿಲ್ 2025 ಇಸ್ವಿ. ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ನಾನು ಆರಿಸಿಕೊಂಡಿರುವಂಥ ವೇದ ಭಾಗವು ಶ್ರೀ ಲೂಕನು ಬರೆದ ಸುವಾರ್ತೆ 22ನೇ ಅಧ್ಯಾಯದ 40ನೇ ವಚನ. ಆತನು ಕ್ಲುಪ್ತ ಸ್ಥಳಕ್ಕೆ ಬಂದಾಗ ಅವರಿಗೆ, ನೀವು ಶೋಧನೆಗೆ ಒಳಗಾಗದಂತೆ ದೇವರನ್ನು ಪ್ರಾರ್ಥಿಸಿರಿ ಎಂದು ಹೇಳಿದನು ಎಂಬುವಂಥದ್ದೇ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಶುಭೋದಯ. ಯೇಸುವು ಶೋಧನೆಗೆ ಒಳಗಾಗದ ಹಾಗೆ ಪ್ರಾರ್ಥನೆಯೇ ಬಲ ಎಂಬುದಾಗಿ ತಿಳಿಸಿಕೊಟ್ಟದ್ದು. ಕರ್ತನಲ್ಲಿ ಪ್ರಿಯರೇ, ಈ ವಾಕ್ಯ ಧ್ಯಾನ ಮಾಡೋಣ. ಈ ದಿನದ ವಾಕ್ಯ ಧ್ಯಾನದ ಶೀರ್ಷಿಕೆ ಶೋಧನೆಗೆ ಒಳಗಾಗದಿರುವುದು. ಕರ್ತನಲ್ಲಿ ಪ್ರಿಯರೇ, ಯೇಸು ಸ್ವಾಮಿಯು ತನ್ನ ಜೀವಮಾನದಲ್ಲಿ ಪ್ರಾರ್ಥನೆಗೆ ಆದ್ಯತೆ ಕೊಟ್ಟು ಎಲ್ಲ ವಿಚಾರವಾಗಿ ದೇವರೊಂದಿಗೆ ಪ್ರಾರ್ಥನೆ ಮಾಡುವುದರಲ್ಲಿ ಸಮಯ ಕಳೆಯುತ್ತಿದ್ದನು. ಅದು ಗೆತ್ಸೇಮನೆ ತೋಟದಲ್ಲಿ ಬಹಳಷ್ಟು ಸಾರಿ ಯೇಸು ಸ್ವಾಮಿ ಪ್ರಾರ್ಥನೆಯಲ್ಲಿ ಸಮಯ ಕಳೆಯುವಂಥದ್ದನ್ನು ವಾಕ್ಯದಲ್ಲಿ ನಾವು ಓದುತ್ತೇವೆ. ಈ ಸಂದರ್ಭದಲ್ಲಿ ಯೇಸು ಸ್ವಾಮಿಯು ತಾನು ಬಂದಂಥ ಉದ್ದೇಶ ಅಂದರೆ ಮರಣವನ್ನು ಸ್ವೀಕರಿಸುವಂಥ, ಯಾತನೆ ಅನುಭವಿಸುವಂಥ, ಶ್ರಮೆ ಅನುಭವಿಸುವಂಥ ವಿಚಾರದಲ್ಲಿ ದೇವರ ಮುಂದೆ ಪ್ರಾರ್ಥನೆ ಮಾಡುತ್ತಾ, ಸಾಧ್ಯವಾದರೆ ಕಹಿಯಾದಂಥ ಈ ಪಾತ್ರೆಯನ್ನು ನನ್ನಿಂದ ತೊಲಗಿಸು ಎಂಬುದಾಗಿ ಪ್ರಾರ್ಥನೆ ಹೋರಾಟವನ್ನು ಮಾಡಿದನು. ಈ ಒಂದು ಹೋರಾಟ ಮಾಡುವುದಕ್ಕಿಂತ ಮುಂಚೆಯೇ ಶಿಷ್ಯರನ್ನು ಎಚ್ಚರಿಸಿ ಶೋಧನೆಗೆ ಒಳಗಾಗದ ಹಾಗೆ ಪ್ರಾರ್ಥನೆ ಮಾಡಿರೆಂಬುದಾಗಿ ಹೇಳಿದ್ದನು. ಶೋಧನೆ ಬರುವಂಥ ಸಂದರ್ಭದಲ್ಲಿ ಪ್ರಾರ್ಥನೆ ಒಂದು ಉತ್ತಮವಾದಂತಹ ಅಸ್ತ್ರ. ಇದರ ಮೂಲಕವಾಗಿ ನಾವು ಶೋಧನೆಗಳನ್ನು ಜಯಿಸಬಹುದು, ಶೋಧನೆಗೆ ಒಳಗಾಗದೇ ಇರಬಹುದು ಎಂಬುದಾಗಿ ಯೇಸು ಸ್ವಾಮಿ ಕಲಿಸಿಕೊಟ್ಟಂಥದ್ದು. ಯೇಸು ಸ್ವಾಮಿ ಕೂಡ ತಂದೆಯೊಂದಿಗೆ ಮಾತನಾಡುತ್ತಾ, ಹೋರಾಟ ಮಾಡುತ್ತಾ ಪ್ರಾರ್ಥನೆ ಮಾಡುವಂಥದ್ದು. ಸಾಧ್ಯವಾದರೆ ಕಹಿಯಾದ ಪಾತ್ರೆಯನ್ನು ತೆಗೆದೆ, ಆದರೂ ನನ್ನ ಚಿತ್ತವಲ್ಲ ನಿನ್ನ ಚಿತ್ತ ಎಂಬುದಾಗಿ ಯೇಸು ಸ್ವಾಮಿಯು ದೊಡ್ಡ ಹೋರಾಟದಲ್ಲಿರುವಾಗ ತಾನು ಶೋಧನೆಗೆ ಒಳಗಾಗಬಾರದೆಂಬುದಾಗಿ ಪ್ರಾರ್ಥನೆಯಲ್ಲಿಯೇ ದೇವರ ಚಿತ್ತಕ್ಕೆ ತಮ್ಮನ್ನು ಒಪ್ಪಿಸಿಕೊಟ್ಟನು. ಯೇಸು ಸ್ವಾಮಿ ಕಲಿಸುವಂಥದ್ದೇನೆಂದರೆ ಶೋಧನೆಗೆ ಒಳಗಾಗದ ಹಾಗೆ ಪ್ರಾರ್ಥಿಸಬೇಕೆಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಯೇಸು ಸ್ವಾಮಿಯು ಶೋಧನೆಗೆ ನಾವು ಮಾಡಬೇಕಾದಂಥ ಕಾರ್ಯ, ಶೋಧನೆ ಜಯಿಸಲಿಕ್ಕೆ ಮಾಡಬೇಕಾದಂಥ ಕಾರ್ಯ, ಶೋಧನೆಗೆ ಒಳಗಾಗದ ಹಾಗೆ ಮಾಡಬೇಕಾದಂಥ ಕಾರ್ಯ, ಅದಕ್ಕೆ ದೊಡ್ಡ ಅಸ್ತ್ರ ಪ್ರಾರ್ಥನೆಯೊಂದೇ. ಪ್ರಾರ್ಥನೆ ನಮಗೆ ಬಲವನ್ನು ಕೊಡುವಂಥದ್ದಾಗಿದೆ. ಪ್ರಾರ್ಥನೆಯಲ್ಲಿ ನಾವು ದೇವರ ಚಿತ್ತಕ್ಕೆ ನಮ್ಮನ್ನು ಒಪ್ಪಿಸಿಕೊಡಬಹುದಾಗಿದೆ. ಪ್ರಾರ್ಥನೆಯಲ್ಲಿ ನಾವು ಎಂಥ ಸೋಲುಗಳನ್ನಾದರೂ ಎದುರಿಸಬಹುದು. ಪ್ರಾರ್ಥನೆಯಲ್ಲಿ ನಾವು ಮಾಡಬೇಕಾದಂಥ ಕಾರ್ಯ ಮಾಡಲಿಕ್ಕೆ ಶಕ್ತಿ ಹೊಂದುತ್ತೇವೆ. ಅದಕ್ಕೆ ನಾವುಗಳು ನಮ್ಮನ್ನು ದೇವರ ಕೈಗಳಿಗೆ ಒಪ್ಪಿಸಿ ಪ್ರಾರ್ಥನಾ ಪೂರ್ವಕವಾಗಿ ಶೋಧನೆಗಳಿಗೆ ಒಳಗಾಗದ ಹಾಗೆ ನಮ್ಮನ್ನು ಒಪ್ಪಿಸಿಕೊಡಬೇಕು. ಪ್ರಾರ್ಥನೆ ನಮಗೆ ಶೋಧನೆಗಳನ್ನು ಜಯಿಸಲಿಕ್ಕೆ ಸಹಾಯ ಮಾಡುತ್ತದೆ. ಎಚ್ಚರವಿದ್ದು ಯಥಾರ್ಥವಾಗಿ ಪ್ರಾರ್ಥನೆ ಮಾಡುತ್ತಾ ಎಲ್ಲವನ್ನು ಜಯಿಸಿಕೊಳ್ಳೋಣ. ಕರ್ತನೇ ದಯಮಯ ಸ್ವಾಮಿ, ಕೊಟ್ಟಂಥ ಸಮಯಕ್ಕಾಗಿ ಸ್ತೋತ್ರ. ಕರ ಹಿಡಿದು ನಡೆಸು, ಬಲಪಡಿಸು ಸ್ವಾಮಿ. ನಿನ್ನ ಚಿತ್ತಕ್ಕೆ ನಮ್ಮನ್ನೊಪ್ಪಿಸ್ತೇವೆ. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬಿಡಿದ್ದೇವೆ. ಆಮೆನ್.